ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಮೇ 24, 2024ರಂದು ಪಪುವಾ ನ್ಯೂಗಿನಿಯಾದ ಎಂಗಾ ಪ್ರಾಂತ್ಯದಲ್ಲಿ ಸಂಭವಿಸಿದ ದುರಂತ ಭೂಕುಸಿತವು 2000ಕ್ಕೂ ಹೆಚ್ಚು ಜನರನ್ನು ಜೀವಂತವಾಗಿ ಸಮಾಧಿ ಮಾಡಿತು. ಈ ದುರಂತವು ಎಂಬಲಿ ಗ್ರಾಮವನ್ನು ಅಪ್ಪಳಿಸಿತು. ಮನೆಗಳು ಮತ್ತು ಆಹಾರ ತೋಟಗಳು ರಾಶಿ ರಾಶಿಯಾಗಿ ಅಡಿಯಲ್ಲಿ ಹೂತು ಹೋಗಿವೆ. ಪ್ರಾಥಮಿಕ ವರದಿಗಳು ಸುಮಾರು 3000 ಜನರನ್ನು ಸಮಾಧಿ ಮಾಡಬಹುದೆಂದು ಅಂದಾಜಿಸಲಾಗಿದೆ. ಆದರೂ ನಿಜವಾದ ಸಂಖ್ಯೆಯನ್ನು ಅಧಿಕಾರಿಗಳು ಇನ್ನೂ ದೃಢಪಡಿಸಬೇಕಾಗಿದೆ. ಪಾರುಗಾಣಿಕಾ ಕಾರ್ಯಾಚರಣೆಗಳು ನಡೆಯುತ್ತಿವೆ, ಆದರೆ ಪ್ರದೇಶದ ದುರಸ್ಥತೆ ಮತ್ತು ವಿಪತ್ತಿನ ಪ್ರಮಾಣದಿಂದಾಗಿ ಗಮನಾರ್ಹ ಸವಾಲುಗಳನ್ನು ಎದುರಿಸುತ್ತಿವೆ. ಪಪುವಾ ನ್ಯೂಗಿನಿಯಾದ ರಕ್ಷಣಾ ಪಡೆ ಮತ್ತು ತುರ್ತು ತಂಡಗಳು ಸ್ಥಳವನ್ನು ತಲುಪಲು ಕೆಲಸ ಮಾಡುತ್ತಿವೆ, ಆದರೆ ನಿರ್ಬಂಧಿಸಲಾದ ರಸ್ತೆಗಳು ಮತ್ತು ಭಾರೀ ಯಂತ್ರಗಳ ಅಗತ್ಯವು ಪ್ರಯತ್ನಗಳನ್ನು ವಿಳಂಬಗೊಳಿಸುತ್ತಿದೆ. ಪರಿಹಾರ ಮತ್ತು ಚೇತರಿಕೆಯ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದಂತಹ ದೇಶಗಳು $1 ಮಿಲಿಯನ್ ವಾಗ್ದಾನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ನೆರವು ಬರಲಾರಂಭಿಸಿದೆ. ಭೂಕುಸಿತವನ್ನು 1998ರ ಭೂಕಂಪದ ನಂತರ ಈ ಪ್ರದೇಶದಲ್ಲಿ ಮರಣಾಂತಿಕ ನೈಸರ್ಗಿಕ ವಿಪತ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ.